ಥ್ಯಾಂಕ್ ಯು ಜೀಸಸ್. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ಹಾಲೆಲೂಯ. ಹೌದು ಸ್ವಾಮಿ, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಕಾದಿದ್ದೇವಪ್ಪ, ನಿನ್ನ ಸನ್ನಿಧಿಗೆ ಕಾದಿದ್ದೇವೆ ಡ್ಯಾಡಿ, ನಿನ್ನ ಪ್ರಸನ್ನತೆಗೆ ಕಾದಿದ್ದೇವಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ, ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ, ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ ಈ ಮುಂಜಾನೆ ವೇಳೆಯಲ್ಲಿ, ಏಸಪ್ಪ ನೀನು ಎಲ್ಲವನ್ನು ಅದರದರ ಕಾಲದಲ್ಲಿ ಮಾಡಿ ಉತ್ತಮವಾಗಿ ಆಶೀರ್ವದಿಸುವಾತನು. ಅದಕ್ಕೆ ಮುಂಜಾನೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಡ್ಯಾಡಿ. ಏಸಯ್ಯ ತನು ನೀನೇ ಅಯ್ಯ, ನನ್ನ ನಿರೀಕ್ಷೆ ವ್ಯರ್ಥವಾಗದು, ಸಂಶಯ ನೆರವೇರುವುದು. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ಅಸಯ್ಯ
ಏಸಯ್ಯ ಕರ್ತನು ನೀನೇ ಅಯ್ಯ ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಭಯಂಕರ ಮಹತ್ಕಾರ್ಯ ಮಾಡುವೆ ನೊಡನೆ ಇರುವೆ ಎಂದೇ ಭಯಂಕರ ಮಹತ್ಕಾರ್ಯ ಮಾಡುವೆ ನೊಡನೆ ಇರುವೆ ಎಂದೇ ನನ್ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ ಹೌದು ಡ್ಯಾಡಿ ನನ್ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ ದೃಢವಾಗಿ ನಂಬುವೆನು ನೀ ನನ್ನನ್ನು ಮೇಲೆತ್ತುವೆ ದೃಢವಾಗಿ ನಂಬುವೆನು ನೀ ನನ್ನನ್ನು ಮೇಲೆತ್ತುವೆ ಏಸಯ್ಯ ಏಸಯ್ಯ ಕರ್ತನು ನೀನೇ ಅಯ್ಯ ಏಸಯ್ಯ ಡ್ಯಾಡಿ ನನ್ ಕರ್ತನು ನೀನೇ ಅಯ್ಯ ಅದರದರ ಕಾಲದಲ್ಲಿ ಹೌದು ಸ್ವಾಮಿ ಹೌದು ಡ್ಯಾಡಿ ಉತ್ತಮವಾಗಿ ಮಾಡುವವನೇ ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ನನಗೀಗ ಹೌದು ಡ್ಯಾಡಿ ಹೆಚ್ಚಿಸುವೆ ಸಾವಿರದಷ್ಟು ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ದೃಢವಾಗಿ ನಂಬುವೆನು ನೀ ಪ್ರಕಾಶಿಸುವೆ ದೃಢವಾಗಿ ನಂಬುವೆನು ಲೋಕವೆಲ್ಲ ಪ್ರಕಾಶಿಸುವೆ ಏಸಯ್ಯ ಡ್ಯಾಡಿ ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಏಸಯ್ಯ ಏಸಯ್ಯ ಕರ್ತನು ನೀನೇ ಅಯ್ಯ ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ ಏಸಯ್ಯ
ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಡ್ಯಾಡಿ ಏಸಯ್ಯ. ಡ್ಯಾಡಿಯನ್ನು ನೋಡಿ ಹೇಳಿ, ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆ ಕೆತ್ತುವ ಆತನು. ಈಗಿರುವ ಪರಿಸ್ಥಿತಿಯನ್ನು ನೋಡದೆ ಕರ್ತನನ್ನು ನೋಡಿ ವಂದನೆ ಹೇಳುವ. ಹೌದು, ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ನಂಬಿಕೆಯಿಂದ ಹೇಳೋಣ, ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಓ, ಭರವಸೆಯಿಂದ ಹೇಳೋಣ, ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ನಾನು. ಆಕಾಶ ನಕ್ಷತ್ರದಂತೆ, ಎಲ್ಲರೂ ಹಾಗೆ ಹೇಳಿ, ಹೌದಪ್ಪ, ನಾನು ಪ್ರಕಾಶಿಸುವೆ, ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. ನಾ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ, ನನ್ನ ಜೀವಿತದಲ್ಲಿ ಮಾಡುವ ಕಾರ್ಯ ಅತಿಶಯವಾದದ್ದಪ್ಪ. ಥ್ಯಾಂಕ್ ಯು. ಮಹತ್ ಕಾರ್ಯಗಳನ್ನು ಮಾಡುವ ದೇವರು ನೀವಪ್ಪ. ಥ್ಯಾಂಕ್ ಯು. ಈಗಿನ ಸನ್ನಿವೇಶ ನಾನು ನೋಡ್ತಾ ಇಲ್ಲಪ್ಪ, ನೀನು ಮುಂದೆ ಮಾಡಲಿಕ್ಕಿರುವುದನ್ನೇ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಎಸ್ ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನೀನೇಪ್ಪ ನನ್ನ ನೀಡ್. ನನಗೇನಾದ್ರೂ ಬೇಕಾಗಿದೆ ಅಂದ್ರೆ ಇಟ್ ಈಸ್ ಯು ಲಾರ್ಡ್. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ. ಹಾಲೆಲೂಯ, ಹಾಲೆಲೂಯ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ. ನನ್ನ ಅಗತ್ಯವೆಲ್ಲ ನೀನೇ, ನನ್ನ ನೀಡೆಲ್ಲ ನೀನೇ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಹಾಲೆಲೂಯ ನಿನ್ನನ್ನೇ ದೃಷ್ಟಿಸುವೆ. ಹಾಲೆಲೂಯ, ಥ್ಯಾಂಕ್ ಯು. ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ. ಎಸ್ ಫಾದರ್ ಗಾಡ್, ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ. ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದು ಫಾದರ್ ಗಾಡ್,
ನೀನೇ ಸಾಗಿಸುವೆ. ಎಲ್ಲವ ಮಾಡಿ ಮುಗಿಸುವೆ. ಹೌದು ರಾಜ, ನನ್ನ ಅಗತ್ಯವೆಲ್ಲ ನೀ ತಾನೇ. ಓಹೋ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯಾಹಾರುಷ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸುವೆ. ಹೌದು ಡ್ಯಾಡಿ, ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ನಾನಿನ್ನನ್ನೇ ದೃಷ್ಟಿಸುವೆ. ನಿನಗಾಗಿ ಕಾದಿರುವೆ. ಹೌದಪ್ಪ, ನಾನಿನ್ನನ್ನೇ ದೃಷ್ಟಿಸುವೆ. ನಿನಗಾಗಿ ಕಾದಿರುವೆ. ನನ್ನ ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ. ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗೇನಾದ್ರೂ ಬೇಕಾಗಿದೆ ಅಂದ್ರೆ ಇಟ್ ಇಸ್ ಯು ಲಾರ್ಡ್. ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ನೀನೇ ಅಯ್ಯ. ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ. ನಿನ್ ಪಾದದಿ, ಎಸ್ ಡ್ಯಾಡಿ, ನಿನ್ ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ. ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ. ಎಸ್ ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ಫಾದರ್ ಗಾಡ್, ಯು ಆರ್ ಮೈ ನೀಡ್. ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ನೀನಿದ್ರೆ ಸಾಕಪ್ಪ. ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕರ್ತನನ್ನು ನೋಡಿ ಹೇಳುವ, ನೀನಿದ್ರೆ ಸಾಕಪ್ಪ.
ನೀನಿದ್ರೆ ಸಾಕು ಡ್ಯಾಡಿ. ನಿನ್ ಸಾನ್ನಿಧ್ಯ ಸಾಕು, ನಿನ್ ಪ್ರಸನ್ನತೆ ಸಾಕು, ನಿನ್ ಮಹಿಮೆ ಸಾಕು, ನಿನ್ನ ವೈಭವ ಸಾಕು ಡ್ಯಾಡಿ. ಹಲ್ಲೆಲೂಯಾ. ನಂತರದಲ್ಲಿ ವೈಭವವನ್ನು ತುಂಬಿಸುವಾತನು, ನಿನ್ನ ಸಾನ್ನಿಧ್ಯದ ವೈಭವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ, ಥ್ಯಾಂಕ್ ಯು. ಹಲ್ಲೆಲೂಯಾ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೌದು, ನನ್ನನ್ನು ಮರೆಯದ ದೇವರೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನ್ನ ಮೇಲೆ ಅಕ್ಕರೆಯುಳ್ಳ ತಂದೆ, ನನ್ನನ್ನು ಪ್ರೀತಿಸುವ ತಾಯಿ, ನನ್ನ ಆಪ್ತ ಬಂಧು ಬಳಗ, ಎಲ್ಲವೂ ನೀನೇ ಅಪ್ಪ, ಎಲ್ಲವೂ ನೀನೇ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ. ಈಗ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನ ಪ್ರೀತಿಯನ್ನು ನೆನಪು ಮಾಡ್ಕೊಳ್ತೇವೆ. ನಮ್ಮ ಮೇಲೆ ನೀನು ತೋರಿಸುವ ಅಕ್ಕರೆ, ನಮ್ಮ ವಿಚಾರದಲ್ಲಿ ನೀನಿಟ್ಟುವಂಥ ಯೋಜನೆಗಳನ್ನು ನೆನಪು ಮಾಡಿಕೊಂಡು ವಿ ಥ್ಯಾಂಕ್ ಯು ಫಾದರ್ ಗಾಡ್, ವಿ ಥ್ಯಾಂಕ್ ಯು ಜೀಸಸ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಇಂಥ ಒಳ್ಳೆ ದೇವರು ನಮಗಿದ್ದೀರಲ್ಲ, ನಿಜವಾಗ್ಲೂ ನಾವು ಭಾಗ್ಯವಂತರು. ನಿನ್ನನ್ನು ಕರ್ತನನ್ನಾಗಿ, ನಮ್ಮ ಒಡೆಯನನ್ನಾಗಿ, ನಮ್ಮ ದೇವರನ್ನಾಗಿ ಹೊಂದಿರುವ ನಾವು ಭಾಗ್ಯವಂತರು. ನಿಜಕ್ಕೂ ನಾವು ಭಾಗ್ಯವಂತರು. ಈ ರಕ್ಷಣಾ ಅನುಭವ ಹೊಂದಿದ ನಾವು ಭಾಗ್ಯವಂತರು. ಈ ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಪಡೆದುಕೊಂಡಿರುವ ನಾವು ಭಾಗ್ಯವಂತರು. ಈ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡಿರುವ ನಾವು ಭಾಗ್ಯವಂತರು. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಬೆನಿಫಿಟ್ಸ್. ನಿನ್ನೆಲ್ಲ ಉಪಕಾರಗಳಿಗಾಗಿ ವಂದನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲವಾಗಿ ಲೂಕನ ಸ್ವಾರ್ಥ 24ನೇ ಅಧ್ಯಾಯ 47ನೇ ವಾಕ್ಯವನ್ನು ಓದೋಣ. ಲೂಕ 24:47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಆಮೆನ್, ಹಲ್ಲೆಲೂಯಾ. ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶಗಳಿಗೂ ಆತನ ಹೆಸರಿನಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು.
ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಆತನ ಹೆಸರಿನಲ್ಲಿ ಸಾರೋಣವಾಗಬೇಕು. ಹಾಲೆಲೂಯ. ಎಲ್ಲ ಜನರು ತನ್ನ ಕಡೆಗೆ ತಿರುಗಿಕೊಳ್ಬೇಕು. ತನ್ನ ಕಡೆಗೆ ತಿರುಗಿಕೊಳ್ಳುವುದಂದರೆ ಅಂದರೆ ರಿಪೆಂಟೆನ್ಸ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಸ್ಟ್ ಪಶ್ಚಾತ್ತಾಪ ಅಲ್ಲ, ದುಃಖ ಪಡೋದಲ್ಲ, ನೀತಿಯ ಕಾರ್ಯ ಒಳ್ಳೆ ಕೃತ್ಯಗಳು ಮಾಡೋದಲ್ಲ, ಕರ್ತನ ಕಡೆಗೆ ತಿರುಗಿಕೊಳ್ಳುವುದು. ಹೇಗೆ ತಿರುಗಿಕೊಳ್ಳುವುದು? ಪಾಪವನ್ನು ಬಿಟ್ಟು ತಿರುಗಿಕೊಳ್ಳುವುದು. ಹಲ್ಲೆಲೂಯ. ಇವತ್ತು ನಾವು ನಮ್ಮ ಧ್ಯಾನಕ್ಕೆ 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನವನ್ನು ತಗೊಳ್ಳುವ. 2 ಕೊರಿಂಥ 5 ವಚನ 15. 2 ಕೊರಿಂಥ 5:15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕಡೆಗೆ ತಿರುಗಿಕೊಳ್ಳುವುದಂದ್ರೆ ಏನರ್ಥ? ಇನ್ನು ಮೇಲೆ ತನಗಾಗಿ ಜೀವಿಸದೆ ಕರ್ತನಿಗಾಗಿ ಜೀವಿಸುವುದು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೆ ತನಗಾಗಿ ಅಂತ ಓಡ್ತಾ ಇದ್ವಿ. ಈಗ ಕರ್ತನ ಕಡೆಗೆ ಕೊಳ್ಳುವಾಗ ನಾವು ಇನ್ನು ಮೇಲೆ ನನಗಾಗಿ ಅಲ್ಲ, ಕರ್ತನಿಗಾಗಿ ಜೀವಿಸುವುದು. ನಿಜವಾಗ್ಲೂ ಮನಸ್ಸಂತರ ಹೊಂದಿರುವವರು, ಕರ್ತನ ಕಡೆಗೆ ತಿರುಗಿಕೊಂಡವರು, ದೇವರ ಕಡೆಗೆ ತಿರುಗಿಕೊಂಡವರು, ಪಾಪವನ್ನು ತ್ಯಜಿಸಿದವರು, ಅವರ ಜೀವನ ನೋಡುವುದಾದರೆ ಅವರ ಜೀವನ ಇನ್ನು ಮೇಲೆ ತನಗಾಗಿ ಅಲ್ಲ, ಇನ್ನು ಮೇಲೆ ಕರ್ತನಿಗಾಗಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನವನ್ನು ಓದಿ. ರೋಮಾಪುರದವರಿಗೆ ಪೌಲನು ಬರೆದ ಪತ್ರಿಕೆ 14ನೇ ಅಧ್ಯಾಯ 8ನೇ ವಾಕ್ಯ. ರೋಮಾಪುರ 14:8. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಹಲ್ಲೆಲೂಯ. ಇದುವರೆಗೆ ಹೆಂಗೋ ಹೋಗ್ತಾ ಇತ್ತು, ಆದರೆ ಈಗ ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ಬದುಕಿದರೆ ಕರ್ತನಿಗಾಗಿ, ಸತ್ತರು ಕರ್ತನಿಗಾಗಿ. ಜೀವನ ಅಂತ ಒಂದಿದ್ರೆ ಅದು ಕರ್ತನಿಗಾಗಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕಡೆಗೆ ತಿರುಗಿಕೊಳ್ಳುವವರಲ್ಲಿ ಕಂಡುಬರುವ ಲಕ್ಷಣ, ಇನ್ನು ಜೀವಿಸುವುದು ಕರ್ತನಿಗಾಗಿ. ನನಗಾಗಿ ಜೀವಿಸಿದ್ದು ಸಾಕು, ನನ್ನ ಆಲೋಚನೆ ಪ್ರಕಾರ ಹೋಗಿದ್ದು ಸಾಕು, ಇನ್ನು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಕರ್ತನಿಗಾಗಿ. ಇನ್ನು ಮುಂದೆ ಇಡುವಂಥ ಹೆಜ್ಜೆ ಕರ್ತನಿಗಾಗಿ. ಮೊದಲನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವವರಲ್ಲಿ ಕಂಡುಬರುವ ಲಕ್ಷಣ, ಮೊದಲನೇದಾಗಿ ಪಾಪವನ್ನು ತ್ಯಜಿಸಿ, ಪಾಪವನ್ನು ಬಿಟ್ಟು, ಪಾಪದ ಮಲಿನತ್ವದಿಂದ ತಿರುಗಿಕೊಂಡು ದೇವರ ಕಡೆಗೆ ಬರುವುದು. ಎರಡನೇದಾಗಿ ಇನ್ನು ಜೀವಿಸಿದರೆ ಕರ್ತನಿಗಾಗಿ. ಹಲ್ಲೆಲೂಯ. ಇನ್ನು ಜೀವಿಸಿದರೆ ಕರ್ತನಿಗಾಗಿ ಜೀವಿಸ್ತೀನಿ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅದನ್ನು ಜೀವಿತದಲ್ಲಿ ತೋರಿಸ್ಬೇಕು. ಯಾರು ಜೀವಿತದಲ್ಲಿ ತೋರಿಸುವವರು ಅಂತ ಹೇಳಿ 1-2-3 ಉದಾಹರಣೆಗಳು ನೋಡೋಣ. ಈ ಲಕ್ಷಣಗಳು ಕಂಡು ಬಂದರೆ ಅವರು ಕರ್ತನಿಗಾಗಿ ಜೀವಿಸುವವರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮಾಪುರ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಆಮೆನ್. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯ. ಇಲ್ಲಿ ಬಹಳಷ್ಟು ಕಾರ್ಯಗಳಿವೆ. ದೇವರಿಗೆ ಮೆಚ್ಚುಗೆಯಾದದ್ದು, ಉತ್ತಮವಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತಾನೆ. ಹಲ್ಲೆಲೂಯ. ದೇವರ ಕಡೆಗೆ ತಿರುಗಿಕೊಂಡವರಲ್ಲಿ ಕಂಡುಬರುವಂಥ ಲಕ್ಷಣ ಸುಮ್ಮನೆ ದಿಕ್ಕಾಪಾಲಾಗಿ ಜೀವಿಸುವುದಲ್ಲ. ಜೀವಿಸಿದರೆ ಕ್ರಿಸ್ತನಿಗಾಗಿ ಅಂತ ಹೇಳುವಾಗ ಕ್ರಿಸ್ತನನ್ನು ಮೆಚ್ಚಿಸುವವರಾಗಿ. ಹಲ್ಲೆಲೂಯ. ಇರೋದು ಒಂದೇ ಒಂದು ಜೀವಿತ, ಕರ್ತನನ್ನು ಸಂತೋಷಪಡಿಸಬೇಕು. ಯಾವ ರೀತಿ ನಾವು ಜೀವಿಸಿದ್ರೆ ದೇವರಿಗೆ ಮೆಚ್ಚುಗೆ ಆಗುತ್ತೆ ಎಂಬುದಾಗಿ ಆಲೋಚನೆ ಮಾಡುವವನು. ಹಲ್ಲೆಲೂಯ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಹೋಗೋದಿಲ್ಲ. ದೇವರ ಕಡೆಗೆ ತಿರುಗಿಕೊಂಡವನು ಆ ರೀತಿ ಹೋಗೋದಿಲ್ಲ. ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ಹೋಗೋದಿಲ್ಲ. ಇದರಲ್ಲಿ ದೇವರಿಗೆ ಇಷ್ಟ ಇದೆಯಾ? ಅಪ್ಪ, ನಾನು ಮಾಡ್ತಾ ಇರೋದು ನಿನಗೆ ತೃಪ್ತಿ ತರ್ತಾ ಇದೆಯಾ? ಹೇಗಾದರೂ ಕರ್ತನನ್ನು ಮೆಚ್ಚಿಸುವಂತಹ ಒಂದು ಜೀವನಕ್ಕೆ ಪ್ರಯಾಸ ಪಡ್ತಾನೆ. ಅಲ್ಲೆಲ್ಲ ಹೆಂಗಾದರೂ ದೇವರನ್ನು ಸಂತೋಷಪಡಿಸ್ಬೇಕು. ಯಾವ ರೀತಿ ನಾನು ನಡ್ಕೊಂಡ್ರೆ ದೇವರು ಸಂತೋಷ ಪಡ್ತಾನೆ ಎಂಬುದರ ವಿಷಯದಲ್ಲಿ ಕಾಳಜಿ ಉಳ್ಳವನಾಗಿರ್ತಾನೆ. ಹಲ್ಲೆಲೂಯ. ಈ ಕಾಳಜಿ ಇವತ್ತು ಎಲ್ಲ ದೇವರ ಮಕ್ಕಳಲ್ಲಿ ಬರಲಿ. ಇರೋದು ಒಂದೇ ಒಂದು ಜೀವಿತ, ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಅನ್ನುವುದಕ್ಕೆ ಮುಖ್ಯವಾದ ಲಕ್ಷಣ
ನಾವು ಕರ್ತನಿಗಾಗಿ ಜೀವಿಸುವವರಾಗಿರ್ಬೇಕೆಂಬುದು. ಹಲ್ಲೆಲೂಯಾ. ಕರ್ತನಿಗಾಗಿ ಜೀವಿಸುವುದಂದರೆ ಹೇಗೆ? ಆತನಿಗೆ ಮೆಚ್ಚುಗೆ ಅದನ್ನು ಮಾಡುವಾಗ ಕರ್ತನಿಗಾಗಿ ಜೀವಿಸ್ತೀವಿ. ಹಲ್ಲೆಲೂಯಾ. ಆತನಿಗೆ ಮೆಚ್ಚುಗೆ ಆದ್ದು ಯಾವುದನ್ನು ಅಂತ ಹೇಳಿ ನಾವು ಗಮನ ಹರಿಸಬೇಕು. ನಮ್ಮ ಜೀವಿತದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಇಸ್ ಗಾಡ್ ಪ್ಲೀಸ್ಡ್ ವಿತ್ ದಿಸ್. ದೇವರು ಈ ವಿಷಯದಲ್ಲಿ ಸಂತೋಷವಾಗಿದ್ದಾರೆ. ಈ ವಿಷಯದಲ್ಲಿ ದೇವರು ಸಂತೋಷದಿಂದ ಇದ್ದಾನ ಅಂತ ಹೇಳಿ ನಾವು ನೋಡಬೇಕು. ನಾವು ಮಾಡುವಂಥ ಕಾರ್ಯದಲ್ಲಿ ದೇವರು ಸಂತೋಷ ಪಡ್ತಾನೆ ಎಂಬುದು ಬಹಳ ಪ್ರಾಮುಖ್ಯ. ಈ ನಾವು ಮಾಡುವಂಥ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗಿದೆಯಾ ಎಂಬುದನ್ನು ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಚೆಕ್ ಮಾಡಿ ನಾವು ಮುಂದೆ ಹೋಗಲಿಕ್ಕೆ ನಾವು ಪ್ರಯಾಸ ಪಡೋಣ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ರಕ್ಷಣೆ ಹೊಂದಿದ ಎಲ್ಲ ದೇವ ಮಕ್ಕಳು ತಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಿಕ್ಕೆ ಪ್ರಯಾಸ ಪಡಲು ದೇವರು ಕೃಪೆ ಕೊಡಲಿ. ಆತ್ಮಿಕಕ್ಕೆ ಬಂದ್ಬಿಟ್ಟ ಮೇಲೆ ಇನ್ಮೇಲೆ ನಾವು ಮನಸ್ಸು ಬಂದಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕರ್ತನನ್ನು ಮೆಚ್ಚಿಸುವವರಾಗಿ, ಕರ್ತನನ್ನು ಸಂತೋಷ ಪಡಿಸುವವರಾಗಿ, ದೇವರನ್ನು ಮಹಿಮೆ ಪಡಿಸುವವರಾಗಿ, ಆತನ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಹಲ್ಲೆಲೂಯಾ. ದೇವರೇನೇ ಆ ಕೃಪೆ ಕೊಡಪ್ಪ, ಕೃಪೆ ಕೊಡು ಸ್ವಾಮಿ. ಇಸ್ರಾಯೇಲರು ಕರ್ತನೆ ಮೇಘದೊಳಗೆ ದೀಕ್ಷಾ ಸ್ನಾನ ಹೊಂದಿದರು, ಆಕಾಶದ ಮನ್ನವನ್ನು ಸೇವಿಸಿದರು, ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿದರು. ಆದರೂ ಕೂಡ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ನಿನಗೆ ಸಂತೋಷ ಇರಲಿಲ್ಲ. ಅವ್ರ ವಿಷಯದಲ್ಲಿ ನೀನು ತೃಪ್ತಿ ಪಡಲಿಲ್ಲ. ಕರ್ತನೆ, ನಮ್ಮ ವಿಷಯದಲ್ಲೂ ಸಹ ಆ ರೀತಿ ಆಗಬಾರ್ದಪ್ಪ. ನಮ್ಮ ವಿಷಯದಲ್ಲಿ ನೀನು ಸಂತೋಷ ಪಡಬೇಕು. ನಿನ್ನನ್ನು ಮೆಚ್ಚಿಸುವವರಾಗಿ ನಾವು ನಡಿಬೇಕು ಸ್ವಾಮಿ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಮನಸ್ಸು ನೋವಾಗುತ್ತಾ, ನಿನ್ನ ಮನಸ್ಸು ಸಂತೋಷ ಪಡುತ್ತಾ ಅಂತ ಹೇಳಿ ನಾವು ಕರ್ತನೆ ಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈ ವಿಷಯದಲ್ಲಿ ಜಾಗ್ರತೆ ವಹಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಅನೇಕ ಸಂದರ್ಭಗಳಲ್ಲಿ ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿನೇ ನಿನ್ನ ಮನಸ್ಸನ್ನು ನೋವು ಮಾಡಿಬಿಡ್ತೇವೆ, ನಿನ್ನ ಮನಸ್ಸಿಗೆ ಗಾಯ ಮಾಡಿಬಿಡ್ತೇವಪ್ಪ. ಅಂಥ ಸಂದರ್ಭಗಳಾಗದ ಹಾಗೆ ಕರ್ತನೆ ನಿನಗೆ ಮೆಚ್ಚುಗೆ ಆದದ್ದನ್ನು ಮಾತ್ರ ಮಾಡಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಆಗ ನಾವು ನಿನಗಾಗಿ ಜೀವಿಸ್ತೇವೆ ಅನ್ನೋದು ಅರ್ಥಗರ್ಭಿತವಾಗಿರ್ತದೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸಿದ್ರೆ ನಾವು ನಿನಗಾಗಿ ಜೀವಿಸುತ್ತೇವೆ ಅನ್ನೋದರಲ್ಲಿ ಅರ್ಥ ಎಲ್ಲಿದೆ? ನಾವು ನಿನಗಾಗಿ ಜೀವಿಸುತ್ತೇವೆ ಎಂಬುದಾಗಿ ಕರ್ತನೆ ಹೇಳುವಂಥ ಸಂದರ್ಭದಲ್ಲಿ ಅದು ನಿನಗೆ ಮೆಚ್ಚುಗೆಯಾದ ಜೀವಿತವಾಗಿರ್ತದೆ. ನಿನಗೆ ಮೆಚ್ಚುಗೆಯಾದನ್ನು ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಕರ್ತನೆ, ಈಗ ತಾನೇ ನಾವು ಓದಿದ್ದಂತಹ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿರುವ ಹಾಗೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಕರ್ತನೆ ಎಲ್ಲರೂ ಮಾಡ್ತಾರೆ ಎಂಬುದಾಗಿ ನಾವು ಮಾಡದೆ ನಿನ್ನನ್ನು ಮೆಚ್ಚಿಸುವಾಗಿ, ಯಾವುದು ನಿನಗೆ ಸಂತೋಷಕರವಾದ್ದು, ಯಾವುದು ನಿನಗೆ ತೃಪ್ತಿಕರವಾದ್ದು ಅಂತ ಹೇಳಿ ಕರ್ತನೆ ವಿವೇಚಿಸಿ ತಿಳ್ಕೊಳ್ಳಿಕ್ಕೆ, ಅವುಗಳನ್ನೇ ಮಾಡಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಆಗ ನಾವು ನಿನ್ನನ್ನು ತೃಪ್ತಿಪಡಿಸಿದವರು, ನಿನ್ನನ್ನು ಸಂತೋಷಪಡಿಸಿದವರು, ನಿನಗಾಗಿ ಜೀವಿಸಿದವರು ಮತ್ತು ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಂಡವರು ಆಗಿರ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನನ್ನೊಂದು ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಗಲಾತ್ಯ 1:10. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಆಮೇನ್. ಯಾರಾದರೂ ಕ್ರಿಸ್ತನ ಹಿಂದೆ ಹೋಗ್ತಾ ಇದ್ದೀನಿ, ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರು ತನಗಾಗಿ ಜೀವಿಸುವವರಲ್ಲ, ಕರ್ತನಿಗಾಗಿ ಜೀವಿಸುವವರು. ಬದುಕುವುದು ಕರ್ತನಿಗಾಗಿ. ಕರ್ತನಿಗಾಗಿ ಬದುಕ್ತೀನಿ ಅಂತ ಹೇಳಿದ್ರೆ ಮೊದಲನೇ ಲಕ್ಷಣ ದೇವರಿಗೆ ಸಂತೋಷ ತರುವಂಥದ್ದು, ತೃಪ್ತಿಕರವಂಥದ್ದು, ದೇವರಿಗೆ ಚಿತ್ತವಾದ್ದು ಏನು ಅಂತ ಹೇಳಿ ಅದನ್ನು ಮಾಡುವವರು. ಎರಡನೇದಾಗಿ ದೇವರನ್ನು ಹೋಲಿಸೋರು. ಮನುಷ್ಯರನ್ನು ಹೋಲಿಸಲಿಕ್ಕೆ ಪ್ರಯತ್ನ ಪಡದೆ ದೇವರನ್ನು ಹೋಲಿಸುವುದಕ್ಕೆ ಪ್ರಯತ್ನ ಪಡುವರು. ಯಾವ ಕಾರಣಕ್ಕೂ ಮನುಷ್ಯರನ್ನ ಸಂತೃಪ್ತಿ ಪಡಿಸ್ಲಿಕ್ಕಲ್ಲ, ದೇವರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ. ಹಲ್ಲೆಲೂಯಾ. ನಮ್ಮ ಉದ್ದೇಶ, ನಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಕರ್ತನು, ಕರ್ತನು, ಕರ್ತನು. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಕೇಳುವ ಎಲ್ಲ ದೇವ ಮಕ್ಕಳಿಗೂ ಕರ್ತನಿಗೆ ಕೃಪೆ ಕೊಡಲಿ. ಮನುಷ್ಯರನ್ನ ಹೋಲಿಸುವವರಾಗಿರದೆ ದೇವರನ್ನೇ ಹೋಲಿಸುವವರಾಗಿ,
ದೇವರನ್ನೇ ಮೆಚ್ಚಿಸುವವರಾಗಿ, ದೇವರನ್ನೇ ಸಂತೃಪ್ತಿಪಡಿಸುವವರಾಗಿ ನಾವು ಜೀವಿಸುವಂತೆ. ಹಲ್ಲೆಲೂಯ. ದೇವರನ್ನ ಹೋಲಿಸಲಿಕ್ಕೆ ಹೋಗುವಾಗ ಮನುಷ್ಯರನ್ನ ಹೋಲಿಸಲಿಕ್ಕೆ ಆಗಲ್ಲ. ಈ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರ ತಗೊಳ್ಳಿಕ್ಕೆ ಮನುಷ್ಯರನ್ನ ಹೋಲಿಸಬೇಕಾಗಿಲ್ಲ. ನಾವು ದೇವರನ್ನ ಹೋಲಿಸಲಿಕ್ಕೆ, ದೇವರನ್ನ ಮೆಚ್ಚಿಸಲಿಕ್ಕೆ, ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ನಾವು ದೇವರನ್ನ ಮೆಚ್ಚಿಸಲಿಕ್ಕೆ ಪ್ರಯಾಸ ಪಡೋಣ ಎಂಬಂತಹ ಒಂದು ಸ್ಪಷ್ಟವಾದಂತಹ ಗ್ರಹಿಕೆ ಕರ್ತನೆ ಎಲ್ಲ ರಕ್ಷಣೆ ಹೊಂದಿದ ದೇವರ ಮಕ್ಕಳಲ್ಲಿ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟೋ ಕಾರ್ಯಗಳಲ್ಲಿ ಮನುಷ್ಯರನ್ನ ಮೆಚ್ಚಿಸಲಿಕ್ಕೆ ಹೋಗಿ ದೇವರೇ ನಿಮ್ಮ ಹೃದಯಕ್ಕೆ ನೋವನ್ನು ತರುವಂಥ ಸಂದರ್ಭಗಳು ಬಂದುಬಿಡ್ತದೆ. ಥ್ಯಾಂಕ್ ಯು. ಆ ರೀತಿ ಆಗಬಾರ್ದಪ್ಪ ಕರ್ತನೆ. ರಕ್ಷಣೆ ಹೊಂದಿದ ಎಲ್ಲ ಮಕ್ಕಳು ಕರ್ತನೆ ಮನುಷ್ಯರನ್ನ ಹೋಲಿಸುವುದರಲ್ಲಿ ಕರ್ತನೆ ಎಚ್ಚರಿಕೆ ಆಗಿದ್ದು ಕರ್ತನೆ ಅಂಥ ಸಂದರ್ಭಗಳಲ್ಲಿ ಜಾಗೃತಿಯಿಂದಿದ್ದು ನಿನ್ನನ್ನು ಮೆಚ್ಚಿಸಲಿಕ್ಕೆ ನೀನು ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ಇನ್ನೊಂದು ವಿಷಯ, ಇಂಥವರಲ್ಲಿ ಕಂಡುಬರುವ ಇನ್ನೊಂದು ಕಾರ್ಯ, ಮೊದಲನೇದಾಗಿ ದೇವರನ್ನ ಮೆಚ್ಚಿಸುವ ಕಾರ್ಯ, ಎರಡನೇದಾಗಿ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಧೈರ್ಯ ತಗೊಳ್ಳೋದಿಲ್ಲ, ಮೂರನೇದಾಗಿ ಮತ್ತಾಯ 6:33 ಮತ್ತಾಯ 6:33 ದೇವರ ರಾಜ್ಯದ ಪ್ರಯಾರಿಟಿ, ಪ್ರಾಮುಖ್ಯತೆ ದೇವರ ರಾಜ್ಯಕ್ಕೆ. ಓದಿ ವಚನವನ್ನು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯವೇ ಪ್ರಾಮುಖ್ಯವಾಗಿರ್ತದೆ. ಹಲ್ಲೆಲೂಯಾ. ಯಾರು ಕರ್ತನಿಗಾಗಿ ಜೀವಿಸ್ತೀನಿ ಅಂತ ಹೇಳ್ತಾರೋ ಅವರಿಗೆ ದೇವರ ರಾಜ್ಯದ ಕಾರ್ಯಗಳು, ತನ್ನ ಅಗತ್ಯ ಪೂರೈಕೆಗಿಂತ ಕರ್ತನ ಅಗತ್ಯ, ಕರ್ತನ ರಾಜ್ಯದ ಅಗತ್ಯ, ಸೇವೆ ಅಗತ್ಯ, ದೇವರ ರಾಜ್ಯದ ಅಗತ್ಯ ಪ್ರಯಾರಿಟಿ ಆಗಿರ್ತದೆ. ಹಲ್ಲೆಲೂಯಾ. ಇನ್ನು ನಾನು ನನಗಾಗಿ ಬದುಕ್ತಾ ಇಲ್ಲ, ದೇವರಿಗಾಗಿ ಬದುಕ್ತಾ ಇದ್ದೀನಿ ಅಂತ ಯಾರಾದರೂ ಹೇಳುವುದಾದರೆ ಅವ್ರ ಜೀವಿತದಲ್ಲಿ ಮೊದಲನೇದಾಗಿ ದೇವರ ಚಿತ್ತವನ್ನು ಮಾಡಲಿಕ್ಕೆ ಆತೊರಿತಾ ಇದ್ದಾರೆ. ಎರಡನೇದಾಗಿ ಮನುಷ್ಯರನ್ನ ಹೋಲಿಸಲಿಕ್ಕೆ ಅವರೇನು ಮನಸ್ಸು ಮಾಡೋದಿಲ್ಲ. ಮೂರನೇದಾಗಿ ದೇವರ ಕಾರ್ಯಗಳೇ ಪ್ರಾಮುಖ್ಯವಾಗಿರ್ತದೆ. ಹಲ್ಲೆಲೂಯಾ. ನಮ್ಮ ದೈನಂದಿನ ಕಾರ್ಯಗಳು ಎಷ್ಟೋ ಕಾರ್ಯಗಳಿರ್ತವೆ. ಪ್ರಾಮುಖ್ಯತೆ ಯಾವುದಕ್ಕೆ? ಪ್ರಯಾರಿಟಿ ಬಂದು ದೇವರ ಕಾರ್ಯಕ್ಕೆ, ಆಮೇಲೆ ಮಿಕ್ಕಿದ್ದೆಲ್ಲ. ಭಾನುವಾರ ಬಂತು, ಪ್ರಾಮುಖ್ಯತೆ ಯಾವುದಕ್ಕೆ? ಆರಾಧನೆಗೆ, ಆಮೇಲೆ ಮಿಕ್ಕಿದ್ದೆಲ್ಲ. ದಿನ ಬೆಳಗಾಯಿತು, ಯಾವುದಕ್ಕೆ ಮುಖ್ಯತೆ? ಪ್ರಾರ್ಥನೆಗೆ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ, ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸಗಳು. ಯಾರ ಜೀವಿತದಲ್ಲಿ ದೇವರ ಕಾರ್ಯಗಳಿಗೆ ಪ್ರಾಮುಖ್ಯತೆ ಇದೆಯೋ ಅವರು ಕರ್ತನಿಗಾಗಿ ಜೀವಿಸುವವರು. ಸುಮ್ಮನೆ ಬಾಯಲ್ಲಿ ನಾನು ಕರ್ತನಿಗಾಗಿ ಜೀವಿಸ್ತೀನಿ ಅಂತ ಹೇಳಿಬಿಟ್ರೆ ಆಗಲ್ಲ. ಅದನ್ನು ಕ್ರಿಯೆಯಲ್ಲಿ, ಕಾರ್ಯದಲ್ಲಿ ನಾವು ತೋರಿಸ್ಬೇಕು. ಹಲ್ಲೆಲೂಯಾ. ವಾಕ್ಯಕ್ಕೆ ಪ್ರಾಮುಖ್ಯತೆ, ಪ್ರಾರ್ಥನೆಗೆ ಪ್ರಾಮುಖ್ಯತೆ, ದೇವರೊಂದಿಗಿನ ಬಾಂಧವ್ಯಕ್ಕೆ ಪ್ರಾಮುಖ್ಯತೆ. ಇದು ನಮ್ಮ ಜೀವಿತದಲ್ಲಿ ಪ್ರಯಾರಿಟಿ ಆಗಿರಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣಪ್ಪ. ಎಲ್ಲ ದೇವ ಮಕ್ಕಳಿಗೂ ಕರ್ತನೆ ನೀನು ಪ್ರಯಾರಿಟಿ ಆಗಬೇಕಪ್ಪ. ನಿನ್ನ ಕಾರ್ಯಗಳು, ನಿನ್ನ ರಾಜ್ಯದ ಕಾರ್ಯಗಳು ಪ್ರಾಮುಖ್ಯತೆ ಆಗಬೇಕು. ಮೊದಲು ದೇವರ ರಾಜ್ಯವನ್ನು, ಅದರ ನೀತಿಯನ್ನು ಹುಡುಕಿರಿ. ಹೌದು ಕರ್ತನೆ, ನಿನಗಾಗಿ ಜೀವಿಸುವವರು ಮೊದಲು ನಿನ್ನ ಕಾರ್ಯಗಳಿಗೆ ಆದ್ಯತೆ ಕೊಡಬೇಕು. ಹಲ್ಲೆಲೂಯಾ. ನಿನ್ನ ಕಾರ್ಯಗಳಿಗೆ ಆದ್ಯತೆ, ಹಲ್ಲೆಲೂಯಾ. ವಾಕ್ಯಕ್ಕೆ ಆದ್ಯತೆ, ಪ್ರಾರ್ಥನೆಗೆ ಆದ್ಯತೆ, ಭಾನುವಾರ ಆರಾಧನೆಗೆ ಆದ್ಯತೆ, ಆಮೇಲೆ ಮಿಕ್ಕಿದ ಕೆಲಸಗಳು. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಿನಗೆ ಆದ್ಯತೆ ಕೊಡಲಿಕ್ಕೆ, ಪ್ರಯಾರಿಟಿ ನಿನಗೆ ಕೊಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನನಗೆ ಕೃಪೆ ಕೊಡು. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಈ ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ಇನ್ನೊಂದು ವಿಚಾರ, ನಾಲ್ಕನೇದಾಗಿ ಕರ್ತನಿಗಾಗಿ ಜೀವಿಸುತ್ತೇನೆ ಅನ್ನುವರು ಮಾಡುವಂಥ ಕಾರ್ಯ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ. ಮತ್ತಾಯ 22:37 ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ಹಲ್ಲೆಲೂಯಾ. ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ದೇವರನ್ನ ಪ್ರೀತಿಸಬೇಕು. ಎರಡನೇದಾಗಿ ನಮ್ಮೊಂದಿಗಿರುವ ನಮ್ಮ ನೆರೆಹೊರೆಯವರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ. ಯಾರು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಅನ್ನುವರಲ್ಲಿ ಕಂಡುಬರುವ ಮೊದಲನೇ ಕಾರ್ಯ ದೇವರ ಮೇಲೆ ಅಪರಿಮಿತವಾದ ಪ್ರೀತಿ. ದೇವರನ್ನ ಪ್ರೀತಿಸ್ತೀನಿ ಅಂತಂದಮೇಲೆ ದೇವರ ಕಡೆಯವರನ್ನು ಸಹ ಪ್ರೀತಿಸಬೇಕು. ಹಲ್ಲೆಲೂಯಾ.
ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನಿಗಾಗಿ ಜೀವಿಸ್ತೀನಿ ಅಂತ ಹೇಳಿ ದೇವರ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿದರೆ ಅದು ಅರ್ಥರಹಿತ. ಇವತ್ತೆಲ್ಲ ದೇವಜನರಿಗೆ ದೇವರ ಮೇಲಿನ ಪ್ರೀತಿ ಹೆಚ್ಚಾಗಲಿ, ದೇವಜನರ ಮೇಲಿನ ಪ್ರೀತಿ ಹೆಚ್ಚಾಗಲಿ. ಹಲ್ಲೆಲೂಯಾ. ದೇವರೊಂದಿಗಿನ ಬಾಂಧವ್ಯ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ದೇವಜನರೊಂದಿಗಿನ ಬಾಂಧವ್ಯ ಇಂಪಾರ್ಟೆಂಟ್. ಇವುಗಳನ್ನು ನಾವು ಅನುಸರಿಸಿ ನಾವು ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸಲಿಕ್ಕೆ ನಾವು ಒಪ್ಪಿಸಿಕೊಡುವ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಕರ್ತನೇ, ನನಗೂ ನನ್ನೊಂದಿಗೆ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಸಹ ನಿನ್ನನ್ನು ಅಪರಿಮಿತವಾಗಿ ಪ್ರೀತಿಸುವಂಥ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಪೂರ್ಣ ಹೃದಯದಿಂದ, ಹೌದು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ, ಪೂರ್ಣ ವಿವೇಕದಿಂದ ನಿನ್ನನ್ನು ಪ್ರೀತಿಸಲಿಕ್ಕೆ ಕೃಪೆ ಕೊಡಪ್ಪ. ಕಾಟಾಚಾರಕ್ಕಾಗಿ ಅಲ್ಲ, ಹೃದಯದಿಂದ ನಿನ್ನ ಮೇಲಿನ ಪ್ರೀತಿ ಹೆಚ್ಚಾಗಲಿ, ನಿನ್ನ ಜೊತೆ ಇರಬೇಕೆಂಬ ಹಂಬಲ ಹೆಚ್ಚಾಗಲಿ, ನಿನ್ನ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಪ್ರೀತಿ ಹೆಚ್ಚಾಗಲಿ. ಒತ್ತಾಯದಿಂದ ಆರಾಧನೆಗಲ್ಲ, ಕಡ್ಡಾಯದಿಂದ ಅಲ್ಲ. ಥ್ಯಾಂಕ್ ಯು ಲಾರ್ಡ್. ಒಂದು ನಿಯಮ ಇದೆ ಅನ್ನೋದಕ್ಕಾಗಿ ಅಲ್ಲ, ನಮಗೆ ಆಶೀರ್ವಾದ ಆಗುತ್ತೆ ಅನ್ನೋದಕ್ಕಾಗಿ ಅಲ್ಲ, ಜಸ್ಟ್ ಬಿಕಾಸ್ ಐ ಲವ್ ಯು ಲಾರ್ಡ್. ನಿನ್ನನ್ನು ಪ್ರೀತಿಸುವುದರಿಂದ. ಹಲ್ಲೆಲೂಯಾ. ನಿನ್ನ ಮೇಲಿನ ಪ್ರೀತಿ ಹೆಚ್ಚಾಗಲಿ ಅಪ್ಪ, ನಿನ್ನ ಮೇಲಿನ ಪ್ರೀತಿ ಹೆಚ್ಚಾಗಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮೇಲಿನ ಪ್ರೀತಿ ಹೆಚ್ಚಾಗಲಿ. ಅದೇ ರೀತಿ ಕರ್ತನೇ, ನೀನು ನಮಗೆ ಕೊಟ್ಟುವಂತಹ ನಮ್ಮ ನೆರೆಹೊರೆಯವರು, ನಮ್ಮೊಂದಿಗಿರುವವರು, ಅವ್ರ ಮೇಲೆಯೂ ಪ್ರೀತಿ ಹೆಚ್ಚಾಗಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಲಿ. ನೆರೆಹೊರೆಯವ್ರ ಮೇಲೆ ಪ್ರೀತಿ ಇರಲಿ. ಈ ಕೃಪೆ ಕೊಡು ಸ್ವಾಮಿ. ನನಗೆ ಕೊಡಪ್ಪ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು. ಆಗ ನಾವು ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸ್ತೀನಿ ಅಂತ ಅರ್ಥಗರ್ಭಿತವಾಗಿರ್ತದೆ. ಆವಾಗ ಕರ್ತನೆ, ನಾವು ನಿನ್ನನ್ನು ಹಿಂಬಾಲಿಸ್ತೀವಿ, ನಿನ್ನ ಕಡೆಗೆ ತಿರುಗಿಕೊಂಡಿದ್ದೀವಿ ಅನ್ನೋದಕ್ಕೆ ಅರ್ಥ ಇರ್ತದೆ. ಇಲ್ಲಾಂದರೆ ನಿನ್ನ ಕಡೆಗೆ ತಿರುಗಿಕೊಂಡಿದ್ದೀವಿ ಅನ್ನೋದಕ್ಕೆ ಅರ್ಥ ಇಲ್ಲ, ನಿನಗಾಗಿ ಜೀವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಅರ್ಥ ಇಲ್ಲ. ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. 4 ವಿಷಯಗಳಲ್ಲೂ ನಮಗೆ ನಿನ್ನ ಸಹಾಯವನ್ನು ಒದಗಿಸಿಕೊಡು. ಮೊದಲನೇದಾಗಿ ನಿನ್ನ ಚಿತ್ತವನ್ನೇ ಮಾಡಬೇಕು. ಎರಡನೇದಾಗಿ ಮನುಷ್ಯರನ್ನ ಹೋಲಿಸಲಿಕ್ಕೆ ಮನಸ್ಸು ಮಾಡಬಾರ್ದು, ನಿನ್ನನ್ನು ಹೋಲಿಸಲಿಕ್ಕೆ ಮಾತ್ರವೇ ಮನಸ್ಸು ಮಾಡಬೇಕು. ಹಲ್ಲೆಲೂಯಾ. ಮೂರನೇದಾಗಿ ನಿನ್ನ ರಾಜ್ಯಕ್ಕೆ ಪ್ರಯಾರಿಟಿ, ಆತ್ಮಿಕ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕು. ಮೂರನೇದಾಗಿ ನಿನ್ನನ್ನು ಯಥೇಚ್ಛವಾಗಿ ಪ್ರೀತಿಸಬೇಕು. ನಿನ್ನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಹಲ್ಲೆಲೂಯಾ, ಪೂರ್ಣ ಶಕ್ತಿಯಿಂದ, ಪೂರ್ಣ ವಿವೇಕದಿಂದ, ಪೂರ್ಣ ಬಲದಿಂದ ನಿನ್ನನ್ನು ಪ್ರೀತಿಸಬೇಕಪ್ಪ. ಆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಕರ್ತನ ಇತರರನ್ನು ಸಹ ಪ್ರೀತಿಸಬೇಕು. ಥ್ಯಾಂಕ್ ಯು. ನಮ್ಮ ಹಾಗೆ ಇತರರನ್ನು ಸಹ ಪ್ರೀತಿಸಬೇಕು. ಆಗ ಕರ್ತನೇ, ನಿನಗಾಗಿ ಜೀವಿಸ್ತೀವಿ ಎಂಬುದು ಅರ್ಥಗರ್ಭಿತವಾಗಿರ್ತದೆ. ನಮ್ಮೊಬ್ಬೊಬ್ಬರಲ್ಲಿ ಈ ಕಾರ್ಯವನ್ನು ನೀನು ಏರ್ಪಡಿಸಿಕೊಡು. ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಲ್ಲಿ ಈ ಕಾರ್ಯಗಳು ಬಲವಾಗಿ ಕಂಡು ಬರಲಿ. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ಜನರಿಗೂ ಕರ್ತನೆ ಈ ವಿಷಯದಲ್ಲಿ ಜಾಗ್ರತೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಹಿಂಬಾಲಿಸಲಿಕ್ಕೆ, ನಿನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೇವರ ಕೃಪೆ ಅಪರಿಮಿತವಾಗಿ ಹರಿದು ಬರಲಿ. ಎಲ್ಲ ತಾಲೂಕುಗಳಲ್ಲೂ ದೈವ ಕೃಪೆ ಪ್ರಕಟ ಆಗಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನತೆಗೂ ದೇವರ ಸಹಾಯ ಸಿಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೋಸ್ಕರ ನಾವು ಬರುತ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನತೆಯನ್ನು ಆಶೀರ್ವದಿಸು ಕರ್ತನೇ. ಮೀನುಗಾರಿಕೆಯಲ್ಲಿರುವಂಥ ಜನರಿಗೆ ಕರ್ತನೆ ಒಳ್ಳೆಯ ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು. ಎಲ್ಲ ರೈತರಿಗೆ ಅಭಿವೃದ್ಧಿ ಉಂಟಾಗಲಿ, ಬಿಸ್ನೆಸ್ ಮೆನ್ಗಳಿಗೆ ಅಭಿವೃದ್ಧಿ ಉಂಟಾಗಲಿ. ಹಲ್ಲೆಲೂಯಾ. ಎಲ್ಲ ಕೂಲಿ ಕಾರ್ಮಿಕರಿಗೆ ಏಳಿಗೆ ಉಂಟಾಗಲಿ ಸ್ವಾಮಿ. ಆರ್ಥಿಕ ಅಭಿವೃದ್ಧಿಯನ್ನು ಕೊಡಪ್ಪ. ಥ್ಯಾಂಕ್ ಯು. ಅದರ ಜೊತೆಗೆ ರಕ್ಷಣಾ ಅನುಭವವನ್ನು ಕೊಡು ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಜೀವಿತದಲ್ಲಿ ಒಂದು ಸಾರಿ ಆದರೂ ಕರ್ತನೆ ರಕ್ಷಣೆ ಸುವಾರ್ತೆಯನ್ನು ಕೇಳಿಸ್ಕೊಳ್ಳಿಕ್ಕೂ, ಕರ್ತನೆ ಅದನ್ನು ನಂಬಿ ನೀನು ಕೊಡುವ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೂ
ಅವಕಾಶ ಮಾಡಿಕೊಡ್ಬೇಕಂತ ನಾವು ಬೇಡಿಕೊಳ್ತೇವೆ. ಈಗಾಗಲೇ ಇರುವಂಥ ಸಭೆಗಳನ್ನು ಆಶೀರ್ವದಿಸು, ಸೇವೆಗಳನ್ನು ಆಶೀರ್ವದಿಸು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಭೆಗಳನ್ನು ಆಶೀರ್ವದಿಸಪ್ಪ. ಸೇವಕರುಗಳನ್ನು ಆಶೀರ್ವದಿಸು ಸ್ವಾಮಿ. ಸೇವೆಗೆ ವಿರುದ್ಧವಾದ ಎಲ್ಲ ಯೋಜನೆಗಳು, ಎಲ್ಲ ತಂತ್ರ ಕುತಂತ್ರಗಳೆಲ್ಲ ಲಯವಾಗಿ ಹೋಗಲಿ. ಸೇವಕರುಗಳಿಗೆ ಸುರಕ್ಷತೆಯು, ಸೇವೆಗೆ ಅಭಿವೃದ್ಧಿಯು ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಆತ್ಮಗಳು ರಕ್ಷಿಸಲ್ಪಟ್ಟು ಸಭೆಗಳಿಗೆ ಸೇರಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಜನರು ಗುಂಪು ಗುಂಪಾಗಿ ರಕ್ಷಣಾ ಅನುಭವ ಪಡ್ಕೊಳ್ಳಿ, ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಳ್ಳಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಕರ್ತನೆ ಇಹಲೋಕ ಸಂಬಂಧವಾದ ಆರ್ಥಿಕವಾದ ಆಶೀರ್ವಾದವನ್ನು, ಆತ್ಮಿಕ ಆಶೀರ್ವಾದ, ಅಭಿವೃದ್ಧಿಯನ್ನು ಘೋಷಣೆ ಮಾಡ್ತೇವೆ. ನೀವು ಆಶೀರ್ವದಿಸಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಕರ್ತನೆ, ನಿನ್ನ ಕಡೆಗೆ ತಿರುಗಿಕೊಂಡವರಾಗಿ ನಾವು ಸಾಕ್ಷಿ ಕೊಡಲಿಕ್ಕೆ ಸಹಾಯ ನೀಡಪ್ಪ. ಇನ್ನು ಜೀವಿಸುವುದು ನಾನಲ್ಲ, ಕರ್ತನ ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ ಕರ್ತನೆ ನಾವು ಸಾಕ್ಷಿ ಕೊಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಅದನ್ನು ಅರ್ಥಗರ್ಭಿತವಾಗಿ ಕರ್ತನೆ ನಿನಗೆ ಮೆಚ್ಚುಗೆಯಾದದನ್ನೇ ಮಾಡುತ್ತಾ ಕರ್ತನೆ ಮನುಷ್ಯರನ್ನ ಒಲಿಸದೆ ನಿನ್ನನ್ನೇ ಒಲಿಸುವವರಾಗಿ ಕರ್ತನೆ ನಿನ್ನ ರಾಜ್ಯದ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಡುವವರಾಗಿ, ನಿನ್ನನ್ನು ಪ್ರೀತಿಸುವವರಾಗಿ ನಾವು ಈ ಲೋಕದಲ್ಲಿ ಸಾಕ್ಷಿ ಕೊಡಲಿಕ್ಕೆ ನಮಗೆ ಸಹಾಯ ನೀಡು. ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.